ಅಮೆರಿಕ ಇಸ್ರೇಲ್ ನಡೆಸಿದ ದಾಳಿಯಲ್ಲಿ ಇರಾನ್ ಐಆರ್ಜಿಸಿ ಗುಪ್ತಚರ ಮುಖ್ಯಸ್ಥ ಸಾವು. ಇರಾನ್ನ ರೆವಲ್ಯೂಷನರಿ ಗಾರ್ಡ್ನ ಗುಪ್ತಚರ ಮುಖ್ಯಸ್ಥರನ್ನು ಸೋಮವಾರ ಕೊಂದಿರುವುದಾಗಿ ಇಸ್ರೇಲ್ ರಕ್ಷಣಾ ಸಚಿವ ಇಸ್ರೇಲ್ ಕಾಟ್ಜ್ ಹೇಳಿದ್ದಾರೆ. ರೆವಲ್ಯೂಷನರಿ ಗಾರ್ಡ್ ನಾಗರಿಕರ ಮೇಲೆ ಗುಂಡು ಹಾರಿಸ್ತಾ ಇದೆ ಮತ್ತು ನಾವು ಭಯೋತ್ಪಾದಕ ನಾಯಕರನ್ನ ನಿರ್ಮೂಲನೆ ಮಾಡ್ತಾ ಇದ್ದೇವೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತಮ್ಮನ್ನು ಗುರಿಯಾಗಿಸಿಕೊಂಡಿದ್ದಾರೆ ಎಂಬ ಭಾವನೆಯೊಂದಿಗೆ ಇರಾನ್ ನಾಯಕರು ಬದುಕ್ತಾ ಇದ್ದಾರೆ. ನಾವು ಅವರನ್ನು ಒಬ್ಬೊಬ್ಬರಾಗಿ ಬೇಟೆಯಾಡುವುದನ್ನ ಮುಂದುವರಿಸುತ್ತೇವೆ ಅಂತ ಕಾಟ್ಜ್ ಹೇಳಿದ್ರು. ಇರಾನ್ನ ಉಕ್ಕು ಮತ್ತು ಪೆಟ್ರೋಕೆಮಿಕಲ್ ಕೈಗಾರಿಕೆಗಳನ್ನ ಸಹ ಇಸ್ರೇಲ್ ತೀವ್ರವಾಗಿ ಹಾನಿಗೊಳಿಸಿದೆ ಅಂತ ಕಾಟ್ಜ್ ಹೇಳಿದ್ರು. ನಾವು ಇರಾನಿನ ರಾಷ್ಟ್ರೀಯ ಮೂಲ ಸೌಕರ್ಯವನ್ನು ನಾಶ ಮಾಡುವುದನ್ನು ಮುಂದುವರಿಸುತ್ತೇವೆ ಮತ್ತು ಭಯೋತ್ಪಾದಕ ಆಡಳಿತ ಸವೆತ ಮತ್ತು ಕುಸಿತಕ್ಕೆ ಕಾರಣವಾಗುತ್ತೇವೆ. ಇಸ್ರೇಲ್ ಮೇಲೆ ಭಯೋತ್ಪಾದನೆ ಮತ್ತು ಗುಂಡಿನ ದಾಳಿಯನ್ನ ಉತ್ತೇಜಿಸುವ ಅದರ ಸಾಮರ್ಥ್ಯವನ್ನು ನಾಶಪಡಿಸುತ್ತೇವೆ ಅಂತ ಅವರು ಹೇಳಿದ್ರು. ಅಮೆರಿಕ ಮತ್ತು ಇಸ್ರೇಲ್ ನಡೆಸಿದ ದಾಳಿಯಲ್ಲಿ ಇರಾನ್ನ ಪ್ಯಾರಾ ಮಿಲಿಟರಿ ರೆವಲ್ಯೂಷನರಿ ಗಾರ್ಡ್ನ ಗುಪ್ತಚರ ಮುಖ್ಯಸ್ಥರು ಸೋಮವಾರ ಮೃತಪಟ್ಟಿದ್ದಾರೆ ಅಂತ ಇರಾನ್ ರಾಜ್ಯ ಮಾಧ್ಯಮ ವರದಿ ಮಾಡಿದೆ. ಮೇಜರ್ ಜನರಲ್ ಮಜೀದ್ ಕಾಡೆಮಿಯಲ್ಲಿ ಹತ್ಯೆಗೀಡಾಗಿದ್ದಾರೆ ಎಂಬುದನ್ನು ತಿಳಿಸಿಲ್ಲ. ಆದಾಗ್ಯೂ ಸೋಮವಾರ ಮುಂಜಾನೆ ಇರಾನ್ ರಾಜಧಾನಿ ಟೆಹರಾನ್ ಸುತ್ತಮುತ್ತಲಿನ ವಸತಿ ಪ್ರದೇಶಗಳನ್ನು ಗುರಿಯಾಗಿಸಿಕೊಂಡು ಬಹು ವೈಮಾನಿಕ ದಾಳಿಗಳು ಕೂಡ ನಡೆದಿವೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.